ನೀಟ್ ವ್ಯತ್ಯಾಸ ನಾವು ಆ ಲೋಪದೋಷಗಳನ್ನ ಒಪ್ಕೊಳ್ತಾನೆ. ಲೋಹಿತ್ ಅವರೇ, ಸಂಸತ್ ಚಲೋ ಕೊಟ್ಟಿದ್ ಕಾಂಗ್ರೆಸ್ ಅಲ್ಲ ಕರೆ ಕೊಟ್ಟಿದ್ದು, ವಿದ್ಯಾರ್ಥಿಗಳು ಕರೆ ಕೊಟ್ಟಿದ್ದು. ವಿದ್ಯಾರ್ಥಿಗಳು ಅನ್ನೋ ಸೋಗಿನಲ್ಲಿ ಇರೋ ಅಂತ ಸಾಕಷ್ಟು ಅರ್ಬನ್ ನಕ್ಸಲೈಟ್ಸ್, ಸೈದ್ಧಾಂತಿಕ ವಿರೋಧಿಗಳು, ಎಡಪಂಥೀಯರು, ಒಂದು ನೈಜವಾದಂತ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಇದಾಗಿರೋ ಅಂತ ಪ್ರಮಾದ ಏನಿದೆ, ಆಗಿರೋಂತ ತಪ್ಪುಗಳೇನಿದೆ, ಅಲ್ಲಿ ವಿದ್ಯಾರ್ಥಿಗಳು ಒದೆ ತಿಂತಾ ಇರೋದು, ರಕ್ತ ಚೆಲ್ಕೊಂಡು ರೋಡ್ ಅಲ್ಲಿ ಒದ್ದಾಡ್ತಾ ಇರೋದು, ಉಪವಾಸ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಒಂದು ಶಿಕ್ಷಣ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಡಿ ಅಂತ ಇರೋದು, ನೀಟ್ ನೆಟ್ಟಿಗೆ ಬರ್ಸಿ ಅನ್ನಿಸ್ತಾ ಬರೀರಿ ಅಥವಾ ಬರ್ಸಿ ಅಂತ ಹೇಳ್ತಾ ಇರೋರು ನಕ್ಸಲೈಟ್ಗಳ ನೀವು ಹೇಳ್ತಾ ಇರೋದು. ನೋಡಿ, ನಾನು ಸಂಪೂರ್ಣವಾಗಿ ಅಲ್ಲಿರೋ ಅಂತವ್ರಿಗೆಲ್ಲ ಹೇಳ್ತಾ ಇರೋದು, ಎಲ್ಲ ಅಲ್ಲಿರೋರೆಲ್ಲ ಬರೀ ವಿದ್ಯಾರ್ಥಿಗಳೇನಾ? ಇರ್ಲಿಲ್ವಾ ಅಲ್ಲಿ? ಪ್ರಕಾಶ್ ರಾಜ್ ಇರ್ಲಿಲ್ವಾ? ಪ್ರಕಾಶ್ ರಾಜ್ ಇದೆ, ಅವರಿಗೆ ಅವರ ರಾಜಕೀಯ ಪ್ರೇರಿತ ಒಂದು ಇದೆಯಲ್ಲ, ಇವರಿಗೆ ಏನಿದೆ ಸಿಜೆಪಿ ಅಂತ ಹೇಳಿ ಕಳೆದ 30 ದಿನಗಳಿಂದ ಮಾಡಿದಂತ ಇದು ಟೂಲ್ ಕಿಟ್ ಪ್ರಯೋಗ. ಇದು ಒಂದು ಅವರು ಏನು ನೈಜವಾದಂತ ಇದು ವ್ಯತ್ಯಾಸ ಆಗಿದೆ, ತಪ್ಪಾಗಿದೆ, ಆ ಪ್ರಮಾದ ಆಗಿದೆ, ಅದನ್ನ ನಾವು ಒಪ್ಕೊಳ್ತಾನೆ, ಅದನ್ನ ಸರಿಪಡಿಸುವಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಇವ್ರಿಗೆ ಹೋರಾಟ ಮಾಡ್ತೀರೋ ಅದು ಅವರ ಹಕ್ಕು, ಹೋರಾಟ ಮಾಡ್ಲಿ. ಆದ್ರೆ ಇವರು ಏನು ಇನ್ನಿತರ ಬಾಹ್ಯ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು, ವಿಶೇಷವಾಗಿ ಪಾಕಿಸ್ತಾನಿ, ಬಾಂಗ್ಲಾದೇಶ, ಚೈನಾ ಒಂದು ಫಂಡಿಂಗ್ ಆಗಿ, ಮತ್ತೆ ಬಾಂಗ್ಲಾದೇಶದ ಜಮಾತೆ ಇಸ್ಲಾಂ ಅವ್ರ ಸಂಘಟನೆ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವಿಚಾರ ಕುತ್ಕೊಂಡು ಇವರ ರಾಜಕೀಯ ಅಸ್ತಿತ್ವ ಕಣ್ಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದೆ. ಜಿಲ್ಲೆಗಳನ್ನ ಅವಲಂಬಿತವಾಗಿದೆ. 30 ದಿನಗಳ ಹಿಂದೆ ನೀವು ಹೇಳಿದಂತೆ ಅಲ್ಲಿ ಬೇರೆ ಬಾಹ್ಯ ಶಕ್ತಿಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ, ಪಾಕಿಸ್ತಾನದವರು ಬರ್ತಾ ಇದ್ದಾರೆ, ಚೀನಾದವರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದೇ ನಿಜ ಆದ್ರೆ ಹೌದು, ನಿಮ್ಮ ಫೇಲ್ಯೂರ್, ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್, ಕತ್ತೆ ಕಾಯಕ್ಕೂ ಲಾಯಕ್ಕಿಲ್ಲ ಅಂತ ಅನಿಸ್ಕೊಳ್ತೀರಿ. ಅದೇ ದೃಷ್ಟಿಯಿಂದನೇ ನಾವು ಅದನ್ನ ಹತ್ತಿಕ್ಕಂತ ಪ್ರಯತ್ನ ಮಾಡಿದೀವಿ. ಆ ಹೋರಾಟ ಎಲ್ಲಿ ಈ ಒಂದು ನಕ್ಸಲೈಟ್ ಅನ್ನೋದು, ಟೆರರಿಸ್ಟ್ ಅನ್ನೋದು ನಮಗೆ ಗೊತ್ತಿದೆ. ನಾನು ಒಬ್ಬ ಹೋರಾಟಗಾರ, ನನಗೆ ಅಲ್ಲಿಂದ ಏನಾಗುತ್ತೆ ಹೋರಾಟಗಾರ. ನೀವು ಜಂತರ್ ಮಂತರಿಗೆ ಹೋಗಿ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡ್ರ, ಧರ್ಮೇಂದ್ರ ಪ್ರಧಾನ್ ಕೆಳಗಿರ್ಬೇಕು ಅಂತ ಹೋರಾಟ ಮಾಡಿದ್ರ? ನಮ್ಮ ಪಕ್ಷ ಬಲವಾಗಿ ನಿಂತ್ಕೊಂಡಿದೆ. ಇದ್ರದ್ದು ಒಂದು ಸಿಬಿಐ ತನಿಖೆ ಮೂಲಕ ಏನ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಸಿಬಿಐಗೆ ವಹಿಸಿದಂತ ನಿಟ್ಟಿನಲ್ಲಿ ಅತ್ಯಂತ ಒಂದು ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ 13 ಜನಕ್ಕೆ ಇವತ್ತು 13 ಜನಕ್ಕೆ ಬಂಧನ ಮಾಡಿದೀವಿ. ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳು ಈಗಲೂ ಸಹ ಟ್ವೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಒಂದ್ ನಿಮಿಷ ಮೇಡಮ್, ವಿರೋಧ ಪಕ್ಷ ಯಾವ ಬಾಯಲ್ಲಿ ನೀವು ಅಲ್ಲಿ ಟೆರರಿಸ್ಟ್, ನಕ್ಸಲೈಟ್ ಅಂತ ಅವ್ರನ್ನ ಕರಿತೀರಿ? ಒಂದು ದೇಶ ಅಂತ ಬಂದಾಗ ಭಾವನಾತ್ಮಕವಾಗಿ ಜನರನ್ನ ಕೆರಳಿಸೋದು, ಯಾಮಾರಿಸೋದು ಬಿಜೆಪಿಗೆ ಒಂಥರ ಚಾಳಿ ಆಗ್ಬಿಟ್ಟಿದೆ. ಕೇಳಿಸ್ಕೊಳ್ರಿ, ಕೃಷಿ ಆಕ್ಟ್ ಅಂತ ತಂದ್ರೆ ಪ್ರೊಟೆಸ್ಟ್ ಮಾಡಿದ್ರು ರೈತರು, ಖಲಿಸ್ತಾನಿಗಳು ಅವರು ಅಂದ್ರು. ತಡೀರಿ ಒಂದ್ ಸೆಕೆಂಡ್, ಖಲಿಸ್ತಾನಿಗಳು ಅಂದ್ರು. ಈಗ ವಿದ್ಯಾರ್ಥಿಗಳಿಗೆ ನಕ್ಸಲೈಟ್ಗಳು ಅಂತ ಇದ್ದೀರಿ. ನಿಮಗೆ ಈ ರಾಮ, ಈ ಮುಸಲ್ಮಾನ, ಪಾಕಿಸ್ತಾನ, ಖಲಿಸ್ತಾನ, ಅಫ್ಘಾನಿಸ್ತಾನ ಈ ಪದಗಳನ್ನ ಬಿಟ್ಟು ಇದನ್ನ ಬಿಟ್ಟು ರಾಜಕೀಯ ಮಾಡಿ ನಿಮಗೆ ಗೊತ್ತಿದೆ ಅಥವಾ ಹೋರಾಟ ಮಾಡಿ ನಾವು ಗೆದ್ದಿದ್ದೀವಿ ಅಂತ ಒಂದೇ ಒಂದು ಬಿಜೆಪಿ ಉದಾಹರಣೆ ಕೊಡ್ರಿ. ಪಾಕಿಸ್ತಾನ, ಮುಸಲ್ಮಾನ, ಖಲಿಸ್ತಾನ ಬಿಟ್ಟು ನಿಮ್ಗೆ ಏನಾದ್ರು ಬೇರೆ ಗೊತ್ತಿದೆಯೇನ್ರಿ? ನಿಮ್ಗೆ ಗೊತ್ತಿದೆಯೇನ್ರಿ? ಪಾಕಿಸ್ತಾನ, ಖಲಿಸ್ತಾನಿಗಳನ್ನ ಹೇಳ್ತೀವಿ ಅಂತಂದ್ರೆ ಈ ಒಂದು ವಿಚಾರ, ಈ ಒಂದು ಸೈದ್ಧಾಂತಿಕ ಒಂದು ಏನು ಪಿಡುಗು ಇದೆಯಲ್ಲ, ಇದೇ ನಮಗೆ ಕಾಡ್ತಿರೋದು. ನಮ್ಮ ದೇಶದ ಆಂತರಿಕ ಭದ್ರತೆಗೆ ಈ ಒಂದು ವಿಚಾರನೇ ನಮಗೆ ತೊಂದರೆ ಆಗಿರುವಂತದ್ದು. ಜಂತರ್ ಮಂತರ್ಗೆ ಪಾಕಿಸ್ತಾನದವರು ಅಥವಾ ಖಲಿಸ್ತಾನಿಗಳು ಬಂದಿದ್ದಾರೆ ಅನ್ನೋದೇ ನಿಜವಾದ್ರೆ ನೀವು ಕತ್ತೆ ಮೇಯ್ಸಾಕಿದ್ದೀರಾ? ಇಂಟೆಲಿಜೆನ್ಸ್ ಏನ್ರಿ ಮಾಡ್ತಾ ಇದೆ ಹಾಗಾದ್ರೆ? ಮಾಡ್ತಾ ಇರೋದಕ್ಕೆ ಇಷ್ಟೊಂದು ನಾವು ಒಂದು ಕ್ರಮಗಳು ತಗೊಂಡಿದ್ದೀವಿ. ನಾವು ಅದನ್ನ ಹತ್ತಿಕ್ಕಂತ ಪ್ರಯತ್ನಗಳು ಮಾಡಿದ್ದೀವಿ, ಪ್ರಯತ್ನ ಮಾಡಿದ್ದೀವಿ. ದೇಶದ ಭದ್ರತೆ ಇಟ್ಕೊಂಡು ಯಾಮರ್ಸಿ ಇನ್ನು ಎಲ್ಲಿ ತನಕ ತಪ್ಪು ಕಲ್ಪನೆ ಆ ರೀತಿ ಇಲ್ವೇ ಇಲ್ಲ. ನೀವು ಮೇಲ್ನೋಟಕ್ಕೆ ನೀವು ವಿಚಾರನ ಅಷ್ಟೇ ಪ್ರಸ್ತಾಪ ಮಾಡಿದ್ರೆ ಆಂತರಿಕವಾದಂತ ನಮ್ಮ ಆಂತರಿಕ ಭದ್ರತೆ ಈ ಶಕ್ತಿಗಳು, ಈ ಸಮಾಜ ಘಾತಕರು, ಇವ್ರನ್ನ ಯಾರು ಅವ್ರ ಜೊತೆ ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡು ಇವತ್ತು ಈ ಸಮಾಜ ಘಾತಕ ಶಕ್ತಿಗಳೆಲ್ಲ ವಿಶೇಷವಾಗಿ ಎಡಪಂಥೀಯ ವಿಚಾರಧಾರೆಗಳು, ನೋಡಿ ನಾವು ಬಲಪಂಥೀಯ ಪ್ರತಿಪಾದಕರು, ನಾವು ಭಾರತೀಯ ಜನತಾ ಪಾರ್ಟಿ, ಎಡಪಂಥೀಯ ಚಿಂತಕರಿದ್ದಾರೆ, ಸೈದ್ಧಾಂತಿಕ ವಿರೋಧಿಗಳು, ಇವರು ಇವತ್ತು ನಮ್ಮ ದೇಶಕ್ಕೆ ಇವತ್ತು
ಸಮಾಜಘಾತಕರು ಅಂತ ಹೇಳ್ತಾರಂತದ್ದು. ಸರಿ. ಇವತ್ತು ವಿದ್ಯಾರ್ಥಿಗಳ ನೈಜವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಆದ್ರೆ ಅವ್ರ ಜೊತೆ ಸೇರ್ಕೊಂಡಿರಲ್ಲ ಕೆಲವು ಒಂದಿಷ್ಟು ಲೆಫ್ಟಿಸ್ಟ್ ಮೂವ್ಮೆಂಟ್ ಏನು ಕಾಡಲ್ಲಿರಂತ ನಕ್ಸಲೈಟ್ಸ್ ಇವತ್ತು ಝೀರೋ ಮಾಡ್ಬಿಟ್ಟಿದ್ದಾರೆ ನಕ್ಸಲೈಟ್ಸ್. ಇವತ್ತು ನೋಡಿ ಒಂದ್ ನಿಮಿಷ, ಕಾಡಲ್ಲಿರುವ ನಕ್ಸಲೈಟ್ ಗಳು ಝೀರೋ ಅಂತೀರಿ, ಜಂತರ್ ಮಂತರ್ ಅಲ್ಲಿ ನಕ್ಸಲೈಟ್ ಅವರೇ ಕೆಲವರು ಪರಿವರ್ತನೆ ಆಗಿರೋದು. ಎಲ್ಲರೂ ನಾವ್ ಹೇಳ್ತಾ ಇಲ್ಲ, ವಿ ನೋ ದ ಟ್ರೂತ್. ನಾವು ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಬಾರಿ ದೊಡ್ಡ ಒಂದು ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿರುವಂತವರು, ಸುದೀರ್ಘವಾಗಿ 12 ವರ್ಷದಿಂದ ರಾಜಕೀಯ ಮಾಡ್ತಿರುವಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನ್ ನಡೀತಿದೆ ಏನ್ ಬಿಡಿದೆ ಅಂತ ನಮಗೆ ಆಂತರಿಕವಾದಂತ ಮಾಹಿತಿ ಇದೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಯಾವ ರೀತಿ ತಲೆಗೆ ಮೊಟ್ಟೆ ಹೊಡೆದಿರೋದು ಕಾಂಗ್ರೆಸ್ ಗೂಂಡಾಗಳು ಇವರು. ಇವತ್ತು ನಮ್ಮ ಕಚೇರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ನಾನು ಎದುರಿಸಿದ್ದೇನೆ 10-12 ಬಾರಿ. ಇವತ್ತು ನಮ್ಮ ಅನಧಿಕೃತವಾಗಿ ಅಸಂವಿಧಾನಿಕ ಕಾನೂನು ಬಾಹಿರವಾಗಿ ನಮ್ಮ ಪಕ್ಷನ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ನಿನ್ನೆ ನಾವು ಅವರಿಗೆ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮನೆ ಏಕಾಏಕಿ ಇವತ್ತು ಲೀಡರ್ ಆಫ್ ದ ಆಪೋಸಿಷನ್ ಪಾರ್ಟಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ಮನೆ ಮುತ್ತಿಗೆ ಹಾಕಕ್ಕಾಗುತ್ತಾ? ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ಅವ್ರ ಮನೆ ಸುಧಾರಣೆ ಕೇಳ್ತಾ ಇದ್ದಾರೆ. ಸ್ಪೀಕರ್ ಟೈಮ್ ಕೊಡ್ತೀವಿ ಅಂದಿದ್ದಾರೆ. JP ನಡ್ಡಾ ಅವರು ಬನ್ನಿ ಚರ್ಚೆ ಮಾಡೋಣ ಅಂತ, ಕಿರಣ್ ರಿಜಿಜು ಬನ್ನಿ ಅಂತ ಹೇಳಿದ್ದಾರೆ. ಇವರು ಪ್ರಚಾರ ಪ್ರಿಯರು, ಅಲ್ಲಿ ಸಂಸತ್ನಲ್ಲಿ ಯೋಗ್ಯತೆ ಇಲ್ಲ ಚರ್ಚೆ ಮಾಡೋದಕ್ಕೆ. ವಿಚಾರ ಆಯ್ತು, ಪರ ವಿರೋಧ ಚರ್ಚೆ ಆಯ್ತು, ನಮ್ ತಪ್ಪಿದೆ ಹೇಳಿ ನೋಡೋಣ, ಅಲ್ಲಿ ಚರ್ಚೆ ಆಗ್ಬೇಕಾದಂತದ್ದು. ಬೀದಿಲ್ ಬಂದು ಇವರು ಪ್ರಚಾರಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂತ ಡಬಲ್ ಸ್ಟ್ಯಾಂಡರ್ಡ್ ಅನ್ಕೊಂಡು 4 ದಿನ ಕಳೆದು ಬಿಟ್ರಲ್ಲ. ಒಂದು ನಿಮಿಷಕ್ಕೆ ಖರ್ಚಾಗೋ ಲೆಕ್ಕ ಎಷ್ಟು ಅಂತ ನೆನ್ನೆ ನಾವು ವಿಸ್ತಾರದಲ್ಲಿ ಲೆಕ್ಕ ಹಾಕ್ತಾ ಇದ್ವಿ, ನ್ಯೂಸ್ ಕೊಡ್ತಾ ಇದ್ವಿ ಜನಕ್ಕೆ. ನಮ್ಮ ಟ್ಯಾಕ್ಸ್ ಅದು 1 ನಿಮಿಷಕ್ಕೆ ಎಷ್ಟು ಖರ್ಚು ಮಾಡ್ತೀರಿ, ದಿನಕ್ಕೆ ಒಂದು ಸಂಸತ್ ಕಲಾಪ ನಡೆಯಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ 4 ದಿನ ಏನ್ರಿ ಮಾಡ್ಬಿಟ್ರಿ? ಇಬ್ರಿಗೂ ಸೇರ್ಸಕ್ಕೆ ಹೇಳ್ತಾರೆ. ನಾನು ಏನ್ ಮಾಡ್ಬಿಟ್ರಿ? ನಾನು ಪ್ರಶ್ನೆ ಮಾಡಿದ್ಕಿಂತ ಮುಂಚೆ ಪ್ರಸ್ತಾಪ ಮಾಡಿದೆ. ಏನು ವಿರೋಧ ಪಕ್ಷಗಳಿಗೆ ಯಾವುದೇ ರೀತಿ ನೋಡಿ ಕಾಳಜಿ ಕಳಕಳಿ ಇಲ್ಲ. ಇವತ್ತು ರಾಜ್ಯದಲ್ಲಿ ಬರ, ಇವತ್ತು ಕರೆಂಟ್ ಇಲ್ಲ, ಸಾಕಷ್ಟು ಮೂಲಭೂತ ಸೌಕರ್ಯದ ಕೊರತೆ ಇದೆ. ಅಲ್ಲೋಗಿ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಪ್ರತಿಭಟನೆ ಕೊಡ್ತಾರೆ ಅಂದ್ರೆ ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ಅವ್ರು ಯಾವ ಪ್ರತಿಭಟನೆಗೆ ಅಂತ ಹೋಗಿದಾರ್ರಿ? ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ, ಡೆಲ್ಲಿಗೆ ಹೋಗಿದ್ರು, ಹೋಗಿ ಬಂದಿದ್ದಾರೆ. ಅದ್ರಲ್ಲಿ ಏನ್ರಿ ಹುಳುಕ್ ಹುಡುಕ್ತಿರಿ? ಯಾಕೆ ಹುಳುಕ್ ಹುಡುಕ್ತಿರಿ? ಈಗ ನಿಮ್ಮ ಸಮಸ್ಯೆ ಇದೆ, ಅಲ್ಲಿ ಕತೆ ಕಾಯಕ್ ಹೋಗ್ತಾ ಇದ್ದೀರಾ ಅಂತ ಕೇಳೋಣ. ಹೋಗ್ಬೇಕಾಗಿರೋ 3 ಜನ ಲಿಸ್ಟ್ ಮಾಡ್ಕೊ ಬನ್ನಿ, 20 ಜನ ಕರ್ಕೊಂಡು ಯಾಕೆ ಗುಡ್ಡೆ ಹಾಕೊಂಡು ಹೋಗ್ತಾ ಇದ್ದೀರಾ? ನೀವ್ ಯಾಕೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಹೋದ್ರಿ? ಏನ್ ಸಮಸ್ಯೆ ಇತ್ತು? ಪ್ರಾಬ್ಲಮ್ ಏನಿತ್ತು? ನಮ್ಮ ಮಾನ್ಯ ಪ್ರಧಾನಮಂತ್ರಿ ಗೌರವದ ಪ್ರಧಾನಮಂತ್ರಿಗಳ ಮನೆ ಮುತ್ತಿಗೆ ಹಾಕಿದ್ರು. ಹೌದು, ನಾವು ನೋಡಿ ಮೇಡಮ್, ಒಂದು ರಾಜಕೀಯ ಪಕ್ಷ, ಸಂಘಟನಾತ್ಮಕವಾಗಿ ಬಲಿಷ್ಠವಾದಂತ ಪಕ್ಷ ನಮ್ದು. ನಮ್ಮ ಕಾರ್ಯಕರ್ತರು ಸಹ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅವಮಾನ ಮಾಡೋ ಸಂದರ್ಭದಲ್ಲಿ ನಾವು ಅವರಿಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಆಗಿದೆ. ನಾವು ಏನು ಅಲ್ಲಿ ಅಸಂವಿಧಾನಿಕವಾಗಿ ನಡ್ಕೊಂಡಿಲ್ಲ, ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ. ಗೌರವದಿಂದ ನಮ್ಮ ಒಂದು ಏನು